ಸೀತಾ ನದಿಯಲ್ಲಿ ಮರಳುಗಾರಿಕೆಗೆ ಅನುಮತಿ. ಜಿಲ್ಲಾಡಳಿತದ ಈ ಒಂದು ಕ್ರಮಕ್ಕೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೀತಾ ನದಿಯಲ್ಲಿ ಮರಳುಗಾರಿಕೆಗೆ ಯಾಕೆ ಅನುಮತಿ ಕೊಟ್ರಿ ಅಂತ ಹೇಳಿ ಈಗ ಜಿಲ್ಲಾಡಳಿತದ ಒಂದು ಕ್ರಮವನ್ನ ಪ್ರಶ್ನಿಸಿ ವಿರೋಧಿಸಿ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯ ದಿಲ್ಲೆ ಬ್ರಹ್ಮಾವರದಲ್ಲಿರುವಂತಹ ಸೀತಾ ನದಿ, ಈ ಸೀತಾ ನದಿಯಲ್ಲೇ ಮರಳುಗಾರಿಕೆಗೆ ಅನುಮತಿಯನ್ನ ಕೊಡಲಾಗಿದೆ. ಈ ಭಾಗದ ಕೃಷಿಕರಿಗೆ ಜೀವನಾಡಿಯಾಗಿದೆ ಈ ಸೀತಾ ನದಿ. ಇಲ್ಲಿ ಸಾಂಪ್ರದಾಯಿಕವಾಗಿ ಮರಳುಗಾರಿಕೆಗೆ ಅನುಮತಿಯನ್ನ ನೀಡಿದ್ದಾರೆ. ರೈತರ ಹಿತವನ್ನ ಕಡೆಗಣಿಸಲಾಗಿದೆ ಅಂತ ರೈತರು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಯಂತ್ರಗಳನ್ನ ಬಳಸದೆ ಮರಳು ತೆಗೆಯೋದಕ್ಕೆ ಅನುಮತಿಯನ್ನ ನೀಡಿದ್ದಾರೆ. ಅಂದ್ರೆ ಈ ನಾಡ ದೋಣಿಗಳಿರುತ್ತಲ್ಲ, ಈ ದೋಣಿಗಳ ಮೂಲಕ ಆ ಸೀತಾ ನದಿಯಿಂದ ಮರಳನ್ನ ಹೊರತೆಗೆಯೋದಕ್ಕೆ ಅನುಮತಿಯನ್ನ ನೀಡಿರುವಂಥದ್ದು. ನೂರಾರು ದೋಣಿಗಳ ಮೂಲಕ ಮರಳುಗಾರಿಕೆಯ ದಂಧೆ ನಡೀತಾ ಇದೆ. ಅವೈಜ್ಞಾನಿಕವಾಗಿ ಮರಳು ಗಣಿಗಾರಿಕೆಯನ್ನು ಮಾಡ್ತಿದ್ದಾರೆ. ಅಕ್ರಮ ಅಂತ ಅಲ್ಲಿನ ಸ್ಥಳೀಯರು ಆರೋಪವನ್ನ ಮಾಡ್ತಿದ್ದಾರೆ. ಇದರಿಂದಾಗಿ ಕೃಷಿಕರಿಗೆ ಧಕ್ಕೆ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ಕೃಷಿಕರು ಕೂಡ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. 2022ರಿಂದ ಶುರು ಮಾಡಿದ್ದೀವಿ ಹೋರಾಟ. ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಕೊಟ್ಟಿದ್ದೀವಿ. ಇವರು ಹೊಸದಾಗಿ ರಿನ್ಯೂವಲ್ ಮಾಡಿ ಸಂಬಂಧಪಟ್ಟ ಟೆಂಡರ್ ಕರೆಯುವಂಥದ್ದು. ಟೆಂಡರ್ ಕರೆಯುವಾಗ 2ನೇ ಶ್ರೇಣಿ ಹೊಳೆ ಇರುವಂಥದ್ದು ನಮ್ಮ ಊರಿನಲ್ಲಿ. ಇದಕ್ಕೆ 1,13,000 ಮೆಟ್ರಿಕ್ ಟನ್ ಕೊಟ್ಟಿದ್ದು ಮೊದಲನೇ ತಪ್ಪು. ಇದರದ್ದು ಸಾಧಕ ಬಾಧಕಗಳ ಚಿಂತನೆ ಅಧಿಕಾರಿಗಳ ಜೊತೆಗೂಡಿ ಮಾಡಲಿಲ್ಲ. ಮತ್ತು ಕೃಷಿಕರನ್ನ ಮೂಲ ನಿವಾಸಿಗಳನ್ನ ಯಾವುದೇ ಒಂದು ಇದಕ್ಕೆ ತಗೊಳ್ಳದೆ ಅವರು ಏಕಾಏಕಿ ಕ್ರಮ ತಗೊಂಡು ಟೆಂಡರ್ ಕೊಟ್ಟಿದ್ದಾರೆ. ಸೀನಿಯರ್ ಜಿಯಾಲಜಿಸ್ಟ್ ಹತ್ರ ಹೋಗಿ ಈ ಮರಳುಗಾರಿಕೆ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಆತ್ಮವಿಮರ್ಶನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆತ್ಮವಿಮರ್ಶನೆ ಅಂದರೆ ಏನು? ಊರನ್ನ ಮಾರುವುದಾ ಅಥವಾ ಕೃಷಿ ಭೂಮಿಗಳನ್ನ ಮಾರ್ಕೊಂಡು ನಾವು ಗುಳೆ ಹೋಗೋದಾ? ಇವರಿಗೆ ಯಾವುದು ಸಾಧಕ ಬಾಧಕ ಚಿಂತನೆ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. AC ಹಾಲಲ್ಲಿ ಕೂತ್ಕೊಂಡು ಸಂಬಂಧಪಟ್ಟ ಇಲಾಖೆಗಳಿಗೆ ಅನುಮತಿ ಕೊಡುವಂಥದ್ದಲ್ಲ. ಹೈನುಗಾರಿಕೆ ಮತ್ತು ಕೃಷಿ, ಆಮೇಲೆ ಈ ಮಳಿ ಹೆಕ್ಕೋದು, ಮೀನುಗಾರಿಕೆ ನಂಬ್ಕೊಂಡು ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಣೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಣೇಶ್, ಈಗ ಮರಳುಗಾರಿಕೆಯನ್ನು ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿರೋದಕ್ಕೆ ಸ್ಥಳೀಯರು ಮತ್ತೆ ಕೃಷಿಕರಿಬ್ರು ಕೂಡ ವಿರೋಧವನ್ನ ಮಾಡ್ತಿರೋದು ಯಾಕೆ? ಮತ್ತೆ ಅವರ ಬೇಡಿಕೆಗಳೇನಿದೆ? ಜಿಲ್ಲೆಯಲ್ಲಿ ಗಣಿ ಇಲಾಖೆ ಇದ್ದೇ ಒಂದಿಷ್ಟು ಸಮಸ್ಯೆ ಆಗಿರುವಂತದ್ದು. ಅಲ್ಲಲ್ಲಿ ಅಕ್ರಮ ಗಣಿಗಾರಿಕೆ ಅಲ್ಲಲ್ಲಿ ಆಗ್ತಾ ಇದೆ. ಆದ್ರೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಈ ಭಾಗ ಗಣಿಗಾರಿಕೆಗೆ ಉಡುಪಿ ಜಿಲ್ಲಾಡಳಿತ ಜಿಲ್ಲಾ ಗಣಿ ಇಲಾಖೆ ಪರ್ಮಿಷನ್ ಅನ್ನು ಕೊಟ್ಟಿದೆ. ಇಲ್ಲಿ ಸ್ವಲ್ಪ ಭಿನ್ನ ಈ ಪ್ರಕರಣ. ಯಾಕಂತ ಹೇಳಿದ್ರೆ ಇಲ್ಲಿ ಪರ್ಮಿಷನ್ ಕೊಟ್ಟಿರುವ ಸಂದರ್ಭದಲ್ಲಿ ಕೃಷಿಕರನ್ನ ಸ್ಥಳೀಯರನ್ನ ಗಣನೆಗೆ ತೆಗೆದುಕೊಳ್ಳದೆ ಪರ್ಮಿಷನ್ ಅನ್ನು ಆಗಿರುವಂತದ್ದು. ಇಲ್ಲಿ ಸಮಸ್ಯೆ ಬರ್ತದೆ ಅನ್ನುವಂತ ಆರೋಪಗಳು ಇಲ್ಲಿ ಸ್ಥಳೀಯರು ಮತ್ತೆ ಗ್ರಾಮಸ್ಥರು ಮಾಡ್ತಿರುವಂತದ್ದು. 1,50,000 ಮೆಟ್ರಿಕ್ ಟನ್ ಏನು ಗಣಿಗಾರಿಕೆಗೆ ಮರಳು ತೆಗಿಲಿಕ್ಕೆ ಇಲ್ಲಿ ಅವಕಾಶ ಕೊಟ್ಟಿದ್ರೆ ಸೀತಾ ನದಿಯ ಕವಲು ನದಿ ಆಗ್ತದೆ. ಇದು ಅಷ್ಟು ಸಾಮರ್ಥ್ಯದ ಮರಳು ಇಲ್ಲ. ಮರಳು ಇದ್ರೂ ಸಹ ಅಷ್ಟು ವ್ಯಾಪಕವಾಗಿ ಮರಳುಗಾರಿಕೆಯನ್ನ ಮಾಡಿದ್ರೆ ಆ ನದಿಯ ಇಕ್ಕೆಗಳ ದಂಡೆಗಳು ಕುಸಿಯುತ್ತದೆ, ಉಪ್ಪು ನೀರಿನ ಸಮಸ್ಯೆ ಬರ್ತದೆ. ಹಾಗೆ ಸರ್ಕಾರಿಯ ಕುಡಿಯ ನೀರು ಬಾವಿ ಸಹ ಇದೆ ಸರ್ಕಾರದ್ದು, ಅದು ಕೂಡ ನದಿಗೆ ಆಹುತಿ ಆಗ್ತದೆ. ಹಾಗೆ ಇನ್ನಿತರ ಕಾರಣಗಳನ್ನ ಹಿಡಿದು ಗ್ರಾಮಸ್ಥರು ವಿರೋಧವನ್ನ ಮಾಡಿರುವಂತದ್ದು. ಈಗಾಗಲೇ ಅನೇಕ ಆ ನಿಟ್ಟಿನಲ್ಲಿ ಒಂದಿಷ್ಟು ಸರ್ಕಾರಿ ಇಲಾಖೆಗೆ ಹೋಗುವಂತ ಕೆಲಸಗಳು ಕೂಡ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸ ಆಗ್ತಿದ್ದು ಅನ್ನೋದು ಈಗ ಅವರ ಪ್ರತಿಭಟನೆ ಮತ್ತಷ್ಟು ಉಗ್ರ ಮಾಡುವ ನಿಟ್ಟಿನಲ್ಲಿ ತಯಾರಿ ಕೂಡ ಮಾಡ್ತಿರುವಂತದ್ದು. ಚೈತ್ರ, ಧನ್ಯವಾದ ಗಣೇಶ್ ತಮ್ಮ ಮಾಹಿತಿಗಾಗಿ.